ಓಕೆ. ಇವತ್ತಿನ ಕ್ಲಾಸು ನಿಮಗೆ ಆಸ್ ಪರ್ ಟೈಮ್ ಟೇಬಲ್ ಪ್ರಕಾರ ಓಪನ್ ಎಲೆಕ್ಟಿವ್ ಮತ್ತು ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಇದ್ದಿದ್ದು. ಸೊ ಇನ್ನು ಓಪನ್ ಎಲೆಕ್ಟಿವ್ ಇನ್ನು ಸೆಲೆಕ್ಷನ್ ಆಗಿಲ್ಲದೆ ಇರೋದ್ರಿಂದ ಮತ್ತು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ಗೆ ಅಲಾಟ್ಮೆಂಟ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಈ ವಿಚಾರವಾಗಿ ನಾನು ಇವತ್ತಿನ ಕ್ಲಾಸ್ಗೆ ಎಲ್ಲರೂ ಬನ್ನಿ ಅಂತ ಸೊ ನಾನು ನಿಮಗೆ ಮೀಟಿಂಗ್ ಐ ಡಿ ಮತ್ತು ಪಾಸ್ವರ್ಡ್ನ ಕಳಿಸಿದಂಥದ್ದು. ಸೊ ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದಿರೋದ್ರಿಂದ ನಿಮಗೆ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅದ್ರ ಪ್ರಕಾರವಾಗಿ ನಿಮಗೆ ಇವತ್ತಿಂದ ಅಥವಾ ನಾಳೆಯಿಂದ ನಿಮಗೆ ಕ್ಲಾಸಸ್ಗಳು ಆಸ್ ಪರ್ ಟೈಮ್ ಟೇಬಲ್ ಪ್ರಕಾರ ಏನೇನು ಕೊಡ್ತಿದ್ದಾರೆ ಅದ್ರ ಪ್ರಕಾರ ನಡೀತಾ ಹೋಗುತ್ತೆ. ಸೊ ಹೋದ್ಸಲಿ ನಡೆದಿದ್ದಂತಹ ಆನ್ಲೈನ್ ಕ್ಲಾಸಸ್ಗೂ ಈ ಸಲ ನಡೀತಾ ಇರುವಂತಹ ಆನ್ಲೈನ್ ಕ್ಲಾಸಸ್ಗೂ ಏನು ವ್ಯತ್ಯಾಸ ಅಥವಾ ಏನು ಡಿಫ್ರೆನ್ಸ್ ಅಂತ ನಾವು ಮಾತಾಡೋದಾದರೆ, ಒಂದು ಹೋದ್ಸಲಿ ನಾವು ಹೊಸದಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಲೈಕ್ ಥರ್ಡ್ ಸೆಮ್ದು ಎಕ್ಸಾಮು, ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗಿದಿತ್ತು, ಥರ್ಡ್ ಸೆಮ್ ಕ್ಲಾಸಸ್ ಮಾಡೋದು ಆ ಥರ ನಡೀತಾ ಇತ್ತು. ಬಟ್ ಈ ಸಲ ಏನಾಗಿದೆ, ನಿಮಗೆ ಥರ್ಡ್ ಸೆಮ್ ಎಕ್ಸಾಮೇ ನಡೆದಿಲ್ಲ, ಬಟ್ ಆದರೆ ಫೋರ್ತ್ ಸೆಮ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಕಾರಣ ಏನು ಅಂತ ಅಂದರೆ, ಒಂದು ಈ ಏನು ನಾವು ಪೆಂಡಮಿಕ್ ನೋಡ್ತಾ ಇದ್ದೀವಿ, ಈ ಒಂದು ವಿಚಾರದಲ್ಲಿ ಸ್ಟೂಡೆಂಟ್ಸ್ಗೆ ಅವರ ಒಂದು ಅಕಾಡೆಮಿಕ್ ಕೆರಿಯರ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಂಗೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ, ಈ ಒಂದು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗಿಂದ? ಇವತ್ತಿಂದ. ಸೊ ನಮಗೆಲ್ಲ ಗೊತ್ತು, ಬಿಕಾಸ್ ಥರ್ಡ್ ಸೆಮ್ ಎಕ್ಸಾಮ್ಗೆಲ್ಲ ಓದ್ಬಿಟ್ಟು ಎಕ್ಸಾಮ್ ಇಲ್ದೇನೆ ನಾವು ಈಗ ಫೋರ್ತ್ ಸೆಮ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಅಂದರೆ, ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಮತ್ತೆ ಎಲ್ಲನೂ ಇನ್ನೊಂದ್ಸಲಿ ಓದಬೇಕಾಗ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ಸು, ರಿಸ್ಕು ಎಲ್ಲರಿಗೂ ಇದೆ. ಬಟ್ ಈ ಪರಿಸ್ಥಿತಿಲಿ ಸೊ ಎಲ್ಲರೂ ಸಹ ಹೆಲ್ಪ್ಲೆಸ್ ಥರ ಇದ್ದಾರೆ. ಸೊ ಯಾರಿಗೂ ಏನು ಆಪ್ಷನ್ಸ್ಗಳು ಇಲ್ಲ ಇವಾಗ ಸದ್ಯದಕ್ಕೆ. ಸೊ ಅದರಿಂದ ನಿಮ್ಮ ಈ ಕೊರೋನಾ ಅನ್ನೋದು ಏನಾದರೂ ಹೀಗೆ ಕಂಟಿನ್ಯೂ ಆದರೆ ಮೋಸ್ಟ್ ಪ್ರಾಬಲಿ ಲೈಕ್ PUC ಅವ್ರದ್ದೇನು ಇವತ್ತೇನು ಪೋಸ್ಟ್ಪೋನ್ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ, ಅದೇ ರೀತಿ ಚಾನ್ಸಸ್ಸು ಈಗ ಏನು ಫಸ್ಟ್ ಸೆಮ್ಮು ಮತ್ತು ಥರ್ಡ್ ಸೆಮ್ ಬರಿಬೇಕಾಗಿತ್ತು ಅವ್ರದ್ದೂ ಏನು ಮಾಡ್ಬೋದು, ಅದೇ ರೀತಿ ಪ್ರಮೋಟ್ ಮಾಡ್ಬೋದು. ಇಲ್ಲ ಇದೊಂದು ಸ್ವಲ್ಪ ಕಡಿಮೆ ಆಗಿದೆ, ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ಬೋದು ಅಂತ ಏನಾದರೂ ಗೌರ್ಮೆಂಟಿಂದ ಆರ್ಡ್ರ್ ಆದರೆ, ಸೊ ನಿಮಗೆ ಯಾವಾಗ ಆಫ್ಲೈನ್ ಅನ್ನೋದು ಬರುತ್ತೋ ಆವಾಗ ಇಮಿಡಿಯೇಟಾಗಿ ಏನು ಮಾಡ್ಬೋದು, ಸೊ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಅಂದರೆ ಎಲ್ಲವೂ ಸೆಟ್ ಆಗಿದೆ. ಬಿಕಾಸ್ ಎಕ್ಸಾಮ್ ಸ್ಟಾರ್ಟ್ ಮಾಡೋ 2 ದಿನ ಹಿಂದೆ ನಮಗೆ ಆಲ್ರೆಡಿ ಕ್ವಶನ್ ಪೇಪರ್ ಇಂಡೆಂಟ್ ಇರ್ಬೋದು, ಆನ್ಸರ್ ಸ್ಕ್ರಿಪ್ಟ್ಸ್ ಇರ್ಬೋದು, ಈವನ್ನು ಎಲ್ಲ ಮಾರ್ಕಿಂಗು ಎಲ್ಲ ಮುಗಿದು ಹೋಗಿತ್ತು. ನೀವು ಬಂದು ಕೂತ್ಕೊಂಡು ಎಕ್ಸಾಮ್ ಬರೆಯೋದು ಒಂದೇ ಬಾಕಿ ಇದ್ದಿದ್ದರಿಂದ ಸೊ ಎಲ್ಲ ರೆಡಿ ಇರೋದ್ರಿಂದ ಏನಾದರೂ ಆನ್ಲೈನ್ ಮುಗಿದು ಆಫ್ಲೈನ್ ಅನ್ನೋದು ಏನಾದರೂ ಬಂದರೆ ದೇರ್ ಆರ್ ಚಾನ್ಸಸ್ ಆಫ್ ಕಂಡಕ್ಟಿಂಗ್ ದ ಎಕ್ಸಾಮ್ಸ್. ಸೊ ಫಾರ್ ದಟ್ ಸೊ ಯು ಆಲ್ ಶುಡ್ ಬಿ ಗೆಟ್ ಪ್ರಿಪೇರ್ಡ್ ವೆಲ್ ಇನ್ ಅಡ್ವಾನ್ಸ್, ಅಷ್ಟೇ, ಇನ್ನೇನಿಲ್ಲ. ಸೊ ಏನು ನೀವು ಓದಿಟ್ಕೊಂಡಿದ್ದೀರ ಅದನ್ನು ಹಾಗೆ ಸಾಧ್ಯವಾದಷ್ಟು ತಲೆಯಲ್ಲಿ ಸೈಡಲ್ಲಿ ಇಟ್ಕೊಂಡು ಎಕ್ಸಾಮ್ಗೆ ನಿಮಗೆ ಹತ್ತತ್ರ ಏನಿಲ್ಲ ಅಂದರೂ ಒಂದು 10 days 15 days ಮುಂಚೆನೇ ನಿಮಗೆ ಇಂಟಿಮೇಟ್ ಅಥವಾ ಒಂದು 10 days ಮುಂಚೆ ನಿಮ್ಗೆ ಇಂಟಿಮೇಟ್ ಮಾಡ್ಬೋದು. ಸೊ ಅಟ್ಲೀಸ್ಟ್ ನೀವು ಆ 10 days ಏನು ಮಾಡಬೇಕಾಗತ್ತೆ, ರಿವಿಷನ್ ಮಾಡಿಕೊಂಡು ನೀವು ಎಕ್ಸಾಮ್ಸ್ನ ಬರೀಬೇಕಾಗತ್ತೆ. ಇದು ಒನ್ ಸೈಡ್ ಆಫ್ ದ ಸಿಚುವೇಶನ್. ಇಲ್ಲ ಇನ್ನೊಂದು ಸಿಚುವೇಶನಲ್ಲಿ ಈ ಕೊರೋನಾ ಬಂದು ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ, ರೀಓಪನಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಂದರೆ, ಸೊ ದೇರ್ ಆರ್ ದ ಚಾನ್ಸಸ್ ಆಫ್ ಮೇಕಿಂಗ್ ಯು ಟು ಪ್ರಮೋಟ್ ಫ್ರಮ್ ಥರ್ಡ್ ಸೆಮ್ ಟು ಫೋರ್ತ್ ಸೆಮ್ ವಿತೌಟ್ ಕಂಡಕ್ಟಿಂಗ್ ಎನಿ ಎಕ್ಸಾಮಿನೇಷನ್ಸ್. ಸೊ ನಿಮಗೆ ಸೆಕೆಂಡ್ ಸೆಮ್ಗೆ ಹೆಂಗೆ ಪ್ರಮೋಟ್ ಮಾಡಿದ್ದಾರೆ ಅದೇ ರೀತಿ ನಿಮಗೆ ಥರ್ಡ್ ಸೆಮ್ನ ಏನು ಮಾಡ್ಬೋದು, ಪ್ರಮೋಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಏನೋ ನಿಮ್ಮ ಥರ್ಡ್ ಸೆಮ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು. ಇದಾದಮೇಲೆ ನಾವು ಫೋರ್ತ್ ಸೆಮ್ಗೆ ನಾವು ಮಾತಾಡೋದಾದರೆ, ಹೋಪ್ ನಾನು ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಫೋರ್ತ್ ಸೆಮ್ಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳು ಇದ್ದಾವೆ ಅಂತ. ಸೊ ಆಯಾ ಫ್ಯಾಕಲ್ಟಿಗೆ ನಾವು ಏನೇನು ಸಬ್ಜೆಕ್ಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಆ ಸಬ್ಜೆಕ್ಟ್ಸ್ಗಳನ್ನ ಏನು ಮಾಡ್ತಾರೆ ನಿಮಗೆ ಆ ಕನ್ಸರ್ನ್ ಫ್ಯಾಕಲ್ಟೀಸ್ಗಳು ಏನು ಮಾಡ್ತಾರೆ ತಗೊಳ್ತಾ ಹೋಗ್ತಾರೆ. ಸೊ ನಿಮ್ಮ ಸಬ್ಜೆಕ್ಟನ್ನು ನಾನು ತೋರಿಸ್ಬೇಕು ಅಂತ ಅಂದರೆ ಐ ಥಿಂಕ್ ಇಲ್ಲಿ ನೀವು ನೋಡ್ಬೋದು, ಏನು 4ನೇ ಸೆಮಿಸ್ಟ್ರಲ್ಲಿ ನಿಮಗೆ ಇರುವಂತಹ ಸಬ್ಜೆಕ್ಟ್ ಲಿಸ್ಟ್ಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಒಂದು ಬಿಸ್ನೆಸ್ ಎಥಿಕ್ಸ್ ಆ್ಯಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ, ಇದು ಪ್ಯೂರ್ಲಿ ಥಿಯರಿಟಿಕಲ್ ಸಬ್ಜೆಕ್ಟು. ಇದನ್ನು ನಿಮಗೆ ಯಾರು ಅಭಿಲಾಷ್ ಸರ್ರು ನಿಮಗೆ ಈ ಸಬ್ಜೆಕ್ಟನ್ನು ತಗೊಳ್ತಾರೆ.
ಅದಾದಮೇಲೆ ನಿಮಗೆ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಯಾವುದದು ಕಾರ್ಪೊರೇಟ್ ಲಾ ಇದೆ. ಕಾರ್ಪೊರೇಟ್ ಲಾನ ಬಂದು ನಿಮಗೆ ಯಾರು ರಮೇಶ್ ಶ್ರೀ ಮೇಡಮ್ ಅವ್ರು ತಗೊಳ್ತಾ ಹೋಗ್ತಾರೆ. ಅದಾದಮೇಲೆ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಇದೆ, ಅದು ಆ ಸಬ್ಜೆಕ್ಟನ್ನು ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಇದೆ, ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇದಾದಮೇಲೆ ಸಾಫ್ಟ್ ಕೋರ್ ಅಂತ ಇದೆ. ಸಾಫ್ಟ್ ಕೋರಲ್ಲಿ ಬಂದು ನಿಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ 2 ಅಂತ ಇದೆ, GST. ಹೋದ ಸಲ CTPನ ನಾನು ತಗೊಂಡಿದ್ದೆ. ಸೊ ಈ ಸಲ ನಿಮಗೆ ಅಭಿಲಾಷರು ಹ್ಯಾಂಡಲ್ ಮಾಡ್ತಾರೆ ಈ ಸಬ್ಜೆಕ್ಟನ್ನು. ಸೊ ನಾನು ತಗೊಳ್ಳೋ ಸಬ್ಜೆಕ್ಟ್ ಬಂದು ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಮಾತ್ರ. ಇದಾದಮೇಲೆ ನಿಮಗೆ ಪ್ರಾಜೆಕ್ಟ್ ಗೈಡ್ ಅಲಾಟ್ಮೆಂಟು ಐ ಥಿಂಕ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಸಲ ಅಲಾಟ್ಮೆಂಟ್ ಮಾಡಿರೋ ಅಂಥದ್ದು ಯಾವ್ಯಾವ ಸ್ಟೂಡೆಂಟು ಯಾರ್ಯಾರ ಅಂಡರಲ್ಲಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವೇನು ಮಾಡಬೇಕಾಗತ್ತೆ, ಆಯಾ ಕನ್ಸರ್ನ್ಡ್ ಗೈಡ್ಗಳನ್ನ ನೀವೇನು ಮಾಡಿ ಮೀಟ್ ಮಾಡಿ ಹೋಪ್ ನಿಮಗೆ ಈ ಗೈಡ್ ಅಲಾಟ್ಮೆಂಟ್ ಶೀಟ್ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟು ಅರೌಂಡ್ 15 ಸಾರಿ ಇದು ಬೇರೆ, ಇದು ಹಳೇದಿದೆ, ಇದಲ್ಲ. ಓಕೆ, ಪ್ರಾಜೆಕ್ಟ್ ಗೈಡ್ ಅಲಾಟ್ಮೆಂಟ್. ಹಾಂ, ಓಕೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಫಸ್ಟ್ 18 ಮೆಂಬರ್ಸು ನನ್ನ ಅಂಡರಲ್ಲಿದ್ದೀರಿ. ಅದಾದಮೇಲೆ ನೆಕ್ಸ್ಟ್ 18 ಮೆಂಬರ್ಸ್ ಬಂದು ಅಭಿಲಾಷ್ ಸರ್ ಅಂಡರಲ್ಲಿ. ಅದಾದಮೇಲೆ ನೆಕ್ಸ್ಟ್ 17 ಮೆಂಬರ್ಸ್ ಬಂದು ರಮೇಶ್ ಶ್ರೀ ಮೇಡಮ್ ಅಂಡರಲ್ಲಿ ಇದ್ದೀರಾ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗೊತ್ತಿಲ್ಲ ಎಷ್ಟು ಜನ ನೀವು ನೋಡಿದ್ದೀರಾ, ನಾನು ಕೊಟ್ಟಿದ್ದು ಓದಿದ್ದೀರಾ ಇನ್ಫಾರ್ಮೇಷನ್ನ ಅಂತ. ನಾನು ನೋಟ್ ಕೊಟ್ಟಿದ್ದೀನಿ, ಐ ಥಿಂಕ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಪ್ರಾಜೆಕ್ಟ್ ವರ್ಕ್ ಶುಡ್ ಕಮೆನ್ಸ್ ಸೂನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಯುವರ್ 3rd ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂತ. ಸೊ ದಯವಿಟ್ಟು ಕೇಳಬೇಡಿ ಸರ್ 3rd ಸೆಮಿಸ್ಟರ್ ಎಕ್ಸಾಮೇ ಆಗಿಲ್ಲ ಅಂತ. ಸೊ ಈಗಿರೋ ಸಿಚುವೇಶನ್ಗೆ ನೀವು ಇವಾಗಲೇ ಏನು ಮಾಡಬೇಕಾಗತ್ತೆ, ಪ್ರಾಜೆಕ್ಟ್ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಇದೆ, ಟಾಪಿಕ್ ಶುಡ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಆನ್ ದ ಕನ್ಸೆಂಟ್ ಫ್ರಮ್ ಯುವರ್ ರೆಸ್ಪೆಕ್ಟಿವ್ ಗೈಡ್ ಅಂತ. ಇದು ನೀವು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದಾಗ ನಿಮ್ಮ ಕನ್ಸರ್ನ್ ಗೈಡ್ ಯಾರಿರ್ತಾರೆ ಅವರ ಒಂದು ಪರ್ಮಿಷನ್ ಅಥವಾ ಅವರ ಒಂದು ಸಜೆಷನ್ನ ತಗೊಂಡು ಏನು ಮಾಡಬೇಕಾಗತ್ತೆ, ನೀವು ನಿಮ್ಮ ಒಂದು ಟಾಪಿಕನ್ನು ಡಿಸೈಡ್ ಮಾಡಬೇಕಾಗತ್ತೆ. ಯುವರ್ ಪ್ರಾಜೆಕ್ಟ್ ವರ್ಕ್ ಶುಡ್ ಬಿ ಒರಿಜಿನಲ್ ಇನ್ ನೇಚರ್ ಅಂಡ್ ಶುಡ್ ನಾಟ್ ಬಿ ಕಾಪಿಡ್ ಅಂತೆ. ಸೊ ತುಂಬ ಅಬ್ಸರ್ವ್ ಮಾಡಿದ್ದೀವಿ, ಈ ಒಂದು ಕೆಲಸ ತುಂಬ ಮಾಡ್ತಾರೆ. ಯಾಕೆಂದರೆ ಯಾವುದೋ ಹಳೆ ಪ್ರಾಜೆಕ್ಟನ್ನ ತೊಗೊಂಡು ಬರೋದು, ಅದೇ ಥರ ಟಾಪಿಕ್ ಇಟ್ಕೊಳ್ಳೋದು, ಅವ್ರು ಏನು ಮಾಡಿದ್ದಾರೆ ಅದನ್ನೇ ಏನು ಮಾಡೋದು, ತೊಗೊಂಡು ಬಂದು ಸಬ್ಮಿಟ್ ಮಾಡಿ ತೋರಿಸುವಂಥದ್ದು. ಸೊ ಈ ಕೆಲಸನ ಸಾಧ್ಯವಾದಷ್ಟು ನೀವು ಅವಾಯ್ಡ್ ಮಾಡಲೇಬೇಕು. ಹಳೆ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳನ್ನ ರೆಫರೆನ್ಸಿಗೆ ತೊಗೊಳ್ಬೋದು ಹೊರತು, ಸೊ ಅದರಲ್ಲಿ ಏನಿದೆ ಅದನ್ನು ಮಾತ್ರ ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಕಾಪಿ ಮಾಡೋ ಹಾಗೆ ಯಾವುದೇ ರೀತಿಯಾದಂಥ ಚಾನ್ಸಸ್ ಇರಲ್ಲ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಅದನ್ನು ನೀವು ನಿಮ್ಮನ್ನ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ವರ್ಕನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 1 ವರ್ಷ ನೀವು ವೆಯ್ಟ್ ಮಾಡಬೇಕಾಗತ್ತೆ ಏನು ಮಾಡೋದಕ್ಕೆ, ಮತ್ತೆ ಇನ್ನೊಂದ್ಸಲ ಪ್ರಾಜೆಕ್ಟ್ ವರ್ಕ್ ಮಾಡಿ ಸಬ್ಮಿಷನ್ ಮಾಡಿ ವೈವಾ ಅಟೆಂಡ್ ಮಾಡಬೇಕಾದ್ರೆ. ಸೊ ಅದರಿಂದ ಸೊ ಬಿ ಕೇರ್ಫುಲ್. ಸೊ ಡೋಂಟ್ ನೆಗ್ಲೆಕ್ಟ್ ಇಟ್. ಸೊ ಡೋಂಟ್ ಕಾಪಿ, ಜಸ್ಟ್ ಟೇಕ್ ದೋಸ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಫಾರ್ ಯುವರ್ ರೆಫರೆನ್ಸ್ ಓನ್ಲಿ ಅಷ್ಟೇ, ಬೇರೆ ಇನ್ನೇನು ಮಾಡಬಾರ್ದು. Then students should clarify their doubts and to update the research work to your respective guides for every 15 days once ಅಂತ ಹೇಳಿದ್ದೀನಿ. ಅಂದರೆ 15 ದಿನಕ್ಕೆ ಒಂದ್ಸಲಿ ನಿಮಗೆ ಯಾರು ಗೈಡ್ ಇರ್ತಾರೆ ಅವರ ಗೈಡ್ ಹತ್ರ ಹೋಗ್ಬಿಟ್ಟು ಅಥವಾ ಅವ್ರ ಒಂದು ಗೈಡ್ ಮೀಟಿಂಗ್ ಮಾಡ್ತಾರೆ. ಸೊ ಆ ಮೀಟಿಂಗ್ನ ಅಟೆಂಡ್ ಮಾಡಿ ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ದು ಏನೇನು ಪ್ರಾಬ್ಲಮ್ ಇದೆ ಅಥವಾ ಏನೇನು ಕ್ಲಾರಿಫಿಕೇಶನ್ಸ್ ಇದೆ ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ಸೊ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ, ವೈಲ್ ರೈಟಿಂಗ್ ಯುವರ್ ಪ್ರಾಜೆಕ್ಟ್ ರಿಪೋರ್ಟ್, ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ಬರೀಬೇಕಾದಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಐ ಥಿಂಕ್ ನೀವೆಲ್ಲ MS ವರ್ಡನ್ನು ನೋಡಿದ್ದೀರಾ. ಸೊ ನೀವು ಏನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀರಾ ಅದೆಲ್ಲ MS ವರ್ಡಲ್ಲಿ ಟೈಪ್ ಆಗಬೇಕು. ಸರ್ ಟೈಪ್ ಆಗಬೇಕಾದಾಗ ಯಾವ ರೀತಿ ಟೈಪ್ ಆಗಬೇಕು ಅನ್ನೋದಕ್ಕೆ ನಿಮಗೆ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಹೋಪ್ ನಿಮ್ಗೆ ಇವೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಫಾಂಟ್ ಸೈಜು 12 ಇರಬೇಕು, ಹೆಡ್ಡಿಂಗು 14 ಪಾಯಿಂಟ್ ಸೈಜಲ್ಲಿ ಇರಬೇಕು, ಫಾಂಟ್ ಸ್ಟೈಲ್ ಬಂದು ಟೈಮ್ಸ್ ನ್ಯೂ ರೋಮನ್ ಇರಬೇಕು. ದೆನ್ ಲೈನ್ ಸ್ಪೇಸಿಂಗ್ 1.5, ಇವಾಗ ನಾನು ಕೊಟ್ಟಿರೋ ಸ್ಪೇಸಿಂಗ್ ಬಂದು 1.5 ಇದು. ಈ ಮೇಲ್ಗಡೆ ಈಗ ಸೆಕೆಂಡ್ ಪಾಯಿಂಟ್ಗೂ ಥರ್ಡ್ ಪಾಯಿಂಟ್ಗೂ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ನಾನು ಏನಂತ ಕರಿತೀನಿ, ಲೈನ್ ಸ್ಪೇಸಿಂಗ್ ಅಂತ ಕರಿತೀನಿ. ದೆನ್ ಪೇಜ್ ನಂಬರ್ ಸೆಂಟರ್ಡ್ ಅಟ್ ದ ಬಾಟಮ್ ಆಫ್ ದ ಪೇಜ್. ಪೇಜ್ ನಂಬರ್ ಏನು ಕೊಡ್ತಿರೋ ಅದು ನಿಮ್ಮ ಪೇಜ್ನ ಕೆಳಗಡೆ ಮಿಡಲಲ್ಲಿ ಇರಬೇಕು ಅಂತ ಹೇಳ್ತಾರೆ.
ಅದಾದ್ಮೇಲೆ ಸೀನಿಯರ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಯುವರ್ ರೆಫರೆನ್ಸ್ ಓನ್ಲಿ. ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ಸ್ ಏನು ಸೀನಿಯರ್ಸ್ ಮಾಡಿರ್ತಾರೆ ಅವ್ರದ್ದು ನಿಮ್ಮದು ಕೇವಲ ಬರೀ ರೆಫರೆನ್ಸಿಗೆ ಮಾತ್ರ ಯೂಸ್ ಮಾಡಬೇಕು ಹೊರತು ಸೊ ಯಾವುದೇ ರೀತಿಯಾದಂಥ ಪರ್ಸ್ನಲ್ ಆಗಿ ನೀವು ಆ ಇನ್ಫಾರ್ಮೇಷನನ್ನೇ ತೆಗೆದು ನಿಮ್ಮ ಒಂದು ರಿಪೋರ್ಟ್ಗೆ ಹಾಕೋ ಕೆಲಸನ ಮಾಡಬಾರ್ದು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು. ಐ ಥಿಂಕ್ ನಾನು ರೀಸೆಂಟಾಗಿ ನಿಮ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನಾನು ನಿಮಗೆ ಕಳಿಸಿದ್ದೆ ಅಂತ ಅನ್ಕೊಂಡಿದ್ದೀನಿ ರೆಫರೆನ್ಸ್ಗೆ ಅಂತ. ಆ ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ಒಂದ್ಸಲಿ ರೆಫರ್ ಮಾಡಿ ನೀವು. ಸೊ ನಿಮಗೆ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಜೆಕ್ಟ್ನ ಮಾಡಿದ್ದಾರೆ ಅಂತ. ಸೊ ನಾನು ಈ ಕಾಪಿನ ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಿ, ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ರೀತಿ ಇರಬೇಕು ಅಂತ. ಸೊ ದ ಸ್ಕೀಮ್ ಸೆಟ್ ಔಟ್ ಬಿಲೋ ಐಡೆಂಟಿಫೈಸ್ ದ ಎಲಿಮೆಂಟ್ಸ್ ದಟ್ ನಾರ್ಮಲಿ ಫೀಚರ್ ಇನ್ ಯುವರ್ ರಿಸರ್ಚ್ ಬೇಸ್ಡ್ ಡಾಕ್ಯುಮೆಂಟ್ ಆಸ್ ವೆಲ್ ಆಸ್ ಲಾಜಿಕಲ್ ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸ್ ಅಂತ. ಏನೇನು? ಒಂದು ಟೈಟಲ್ ಪೇಜ್ ಇರ್ಬೋದು, ಚೇರ್ಮನ್ ಸರ್ಟಿಫಿಕೇಟು, ಗೈಡ್ ಸರ್ಟಿಫಿಕೇಟು, ಅಕ್ನಾಲೆಜ್ಮೆಂಟು, ಡಿಕ್ಲರೇಷನ್ನು, ಲಿಸ್ಟ್ ಆಫ್ ಕಂಟೆಂಟು, ಲಿಸ್ಟ್ ಆಫ್ ಟೇಬಲ್ಲು, ಲಿಸ್ಟ್ ಆಫ್ ಗ್ರಾಫು, ಎಕ್ಸಿಕ್ಯೂಟಿವ್ ಸಮ್ಮರಿ. ನೀವು ಏನು ಒಂದು ಟಾಪಿಕ್ ತೊಗೊಂಡಿರ್ತೀರೋ ಆ ಟಾಪಿಕ್ ಬಗ್ಗೆ ನೀವೇನು ವರ್ಕ್ ಮಾಡ್ತೀರೋ ಅದೆಲ್ಲ ವರ್ಕ್ ಆದಮೇಲೆ ನೀವು ಟೈಪಿಂಗ್ ಮಾಡಬೇಕಾದಾಗ ಅಥವಾ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕಾದಾಗ ನಾನು ಇಲ್ಲಿ ಮುಂದೆ ತೋರಿಸುವಂಥ ಕಂಟೆಂಟ್ಸ್ ಆರ್ಡರ್ ವೈಸ್ ಏನಿದೆ ಅದ್ರ ಪ್ರಕಾರ ನೀವು ಏನು ಮಾಡಬೇಕಾಗತ್ತೆ, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಬೇಕಾಗತ್ತೆ. ವಿಚ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಟೈಟಲ್ ಪೇಜ್, ಅದಾದಮೇಲೆ ನಿಮ್ಮ ಚೇರ್ಮನ್ ಸರ್ಟಿಫಿಕೇಟು, ಗೈಡ್ ಸರ್ಟಿಫಿಕೇಟು, ಅಕ್ನಾಲೆಜ್ಮೆಂಟು, ಡಿಕ್ಲರೇಷನು, ಲಿಸ್ಟ್ ಆಫ್ ಕಂಟೆಂಟು, ಲಿಸ್ಟ್ ಆಫ್ ಟೇಬಲ್ಲು, ಲಿಸ್ಟ್ ಆಫ್ ಗ್ರಾಫು, ಎಕ್ಸಿಕ್ಯೂಟಿವ್ ಸಮ್ಮರಿ. ಐ ಥಿಂಕ್ ನೀವು ಯಾವುದಾದ್ರೂ ಹಳೆ ಪ್ರಾಜೆಕ್ಟ್ ರಿಪೋರ್ಟ್ನ ರೆಫರ್ ಮಾಡಿದ್ರೆ ಐ ಥಿಂಕ್ ನಿಮಗೆ ಇದೆಲ್ಲ ಫಾರ್ಮೆಟು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಅವ್ರು ಮಾಡಿದ್ದಾರೆ ಅಂತ. ಸೇಮ್ ಫಾರ್ಮೆಟ್ನ ತಗೊಂಡು ಏನು ಮಾಡ್ಬೋದು, ನೀವು ನಿಮ್ಮ ಒಂದು ಸ್ಟಾರ್ಟಿಂಗ್ ಪೇಜಸ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಇದಾದ್ಮೇಲೆ ನಿಮಗೆ ಚಾಪ್ಟರ್ 1 ಅಂತ ಬರುತ್ತೆ. ಇಟ್ ಈಸ್ ರಿಗಾರ್ಡಿಂಗ್ ದ ಇಂಟ್ರೊಡಕ್ಷನ್ ಅಂಡ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತೆ. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ. ಸೊ ಚಾಪ್ಟರ್ 1 ಇಂಟ್ರೊಡಕ್ಷನ್ ಅಂಡ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಇದೆ. ಸೊ ಕಾನ್ಸೆಪ್ಚುಯಲ್ ಬ್ಯಾಕ್ಗ್ರೌಂಡ್ ಅಂದರೆ ಅರ್ಥ, ಇವಾಗ ನೀವು ಯಾವುದೋ ಒಂದು ಟಾಪಿಕ್ ತೊಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಈಗ ಸೇ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ ಅನ್ಕೊಳ್ಳಿ. ಒಂದು ಟಾಪಿಕ್ ಸುಮ್ಮನೆ ನಾನು ತಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ. ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂದರೆ ಅರ್ಥ ಏನು? ಆನ್ಲೈನ್ ಶಾಪಿಂಗ್ ಮಾಡಬೇಕಾದಾಗ ಒಬ್ಬ ಕನ್ಸ್ಯೂಮರ್ನ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಏನೋ ಅದೊಂದು ಟೈಟ್ಲ್ ಇದೆ, ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ. ನಾವು ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಈ ಇಂಟ್ರೊಡಕ್ಷನ್ ಅಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ನೀವು ಇಷ್ಟು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಮೀನಿಂಗ್ ಇರ್ಬೋದು, ಡೆಫಿನೇಷನ್ ಇರ್ಬೋದು, ಇಂಪಾರ್ಟೆನ್ಸು, ಫಂಕ್ಷನ್ಸು, ಪ್ರೊಸೀಜರು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ಪ್ರೆಸೆಂಟ್ ಸ್ಟೇಟಸ್ಸು, ಇದು ಎಲ್ಲ ಇನ್ಫಾರ್ಮೇಷನ್ನ ಏನು ಮಾಡಬೇಕಾಗತ್ತೆ, ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ತೋರಿಸ್ಬೇಕಾಗತ್ತೆ. ಅದು ಐ ಥಿಂಕ್ ಅದು ನಿಮಗೆ ಜನರಲ್ ಆಗಿ ಸಿಕ್ಬಿಡುತ್ತೆ. ಯಾವುದೋ ಒಂದು ಬುಕ್ಸ್ ರೆಫರ್ ಮಾಡಿದ್ರೆ ಸಿಗ್ಬೋದು, ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಅದಾದಮೇಲೆ ಎಲ್ಲಿ ನಿಮ್ಮ ವಾಟ್ ಯು ಕಾಲ್ಡ್ ನಿಮ್ಮ ಸೀನಿಯರ್ ಪ್ರಾಜೆಕ್ಟ್ ರಿಪೋರ್ಟ್ಗಳಲ್ಲಿ ಸಿಗ್ಬೋದು, ಅಥವಾ ನಿಮ್ಮ ಹಳೆ ಯಾವುದಾದ್ರೂ ಓದಿರ್ತಿರಲ್ಲ, ನಿಮ್ಮ ಡಿಗ್ರಿಲೆಲ್ಲ ಓದಾಗ ಒಂದು ನೋಟ್ಸ್ ಇಟ್ಕೊಳ್ತೀವಿ, ಅದು ತಗೊಳ್ಬೋದು. ಸೊ ಆ ಥರ ಇಂಟ್ರೊಡಕ್ಷನ್ ಟಾಪಿಕ್ಕು ಯಾವುದ್ರ ಬಗ್ಗೆ, ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ನೀವೇನು ಮಾಡ್ಬೋದು, ಇಲ್ಲಿ ಮೆನ್ಷನ್ ಮಾಡ್ಬೋದು. ಇದಾದಮೇಲೆ ಒಂದು ನಾನು ರಿವ್ಯೂ ಆಫ್ ಲಿಟ್ರೇಚರ್ ಬೇಸ್ಡ್ ಆನ್ ಯುವರ್ ಟಾಪಿಕ್ ಅಂತ ಹಾಕಿದ್ದೀನಿ. ಸರ್ ಏನಿದು ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಅಂದರೆ? ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಅಂದರೆ ನಿಮ್ಮ ಒಂದು ಟಾಪಿಕ್ ಬಗ್ಗೆ ಆಲ್ರೆಡಿ ಯಾರಾದರೂ ಮಾಡಿದರೆ ಸ್ಟಡಿನ ಆ ಒಂದು ಮೆಟೀರಿಯಲ್ಗಳು ಅಥವಾ ಆ ಒಂದು ಆರ್ಟಿಕಲ್ಸ್ನ ತಗೊಳ್ಳೋದನ್ನ ನಾವೇನಂತ ಕರಿತೀವಿ, ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಈಗ ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ ಅಂದರೆ ಈ ಒಂದು ಟಾಪಿಕ್ ಮೇಲೆ ಯಾರೋ ಆಲ್ರೆಡಿ ಮಾಡಿರ್ತಾರೆ, ಆ ಮಾಡಿರೋದನ್ನ ಅವ್ರು ಏನು ಹೇಳಿದ್ದಾರೆ ಅಂತ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಹಾಕಬೇಕು. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರಿವ್ಯೂ ಆಫ್ ಲಿಟ್ರೇಚರ್ ಅಂತ. ಸರ್ ಹಾಗಾದರೆ ಅದು ಎಲ್ಲಿ ಸಿಗುತ್ತೆ ಸರ್ ನನಗೆ ಈ ವಾಟ್ ಯು ಕಾಲ್ಡ್ ರಿವ್ಯೂ ಆಫ್ ಲಿಟ್ರೇಚರ್ ನಾನು ಹೆಂಗೆ ತಗೊಳ್ಳೋ ಅಂಥದ್ದು? ರಿವ್ಯೂ ಆಫ್ ಲಿಟ್ರೇಚರ್ ತಗೊಳ್ಳೋದಕ್ಕೆ ಒಂದು ನಿಮಗೆ ಬೇಸಿಕ್ ಒಂದು ಪ್ಲೇಸ್ನ ನಾನು ನಿಮಗೆ ಹೇಳ್ತೀನಿ ಸರ್. ಅದೇನದು ಪ್ಲೇಸು? ಐ ಶೋ ಯು ನೌ. ಸೊ ಈ ಗೂಗಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ? ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಾನು ಟೈಪ್ ಮಾಡಬೇಕಾಗ ಗೂಗಲ್ ಸ್ಕಾಲರ್ ಅಂತ ಕೊಡ್ತೀನಿ. ಏನಂತ ಕೊಟ್ಟ? ಗೂಗಲ್ ಸ್ಕಾಲರ್ ಅಂತ. ಗೂಗಲ್ ಸ್ಕಾಲರ್ ಅಂತ ಕೊಟ್ಟು ನಾನು ಏನು ಮಾಡ್ತಿದ್ದೀನಿ, ಎಂಟರ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ನೀವು ಎಂಟರ್ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಈ ಒಂದು ಗೂಗಲ್ ಸ್ಕಾಲರ್ ಅಂತ ಒಂದು ಬರುತ್ತೆ. ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಮಾಮೂಲಿ ಗೂಗಲ್ ಥರನೇ ನಿಮಗೆ ಓಪನ್ ಆಗುತ್ತೆ. ಈ ಓಪನ್ ಮಾಡಿದ್ಮೇಲೆ ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿ ಸರ್ಚ್ ಜಾಗ ಇದೆಯಲ್ಲ, ಇಲ್ಲೇನು ಮಾಡ್ಬೇಕು, ನಾನು ಇವಾಗ
ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ ಕೊಡ್ತೀನಿ. ಕೊಟ್ಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ. ನಾನು ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ ಆರ್ಟಿಕಲ್ ಸಿಗುತ್ತೆ. ಇಲ್ಲಿ ನೋಡಿ, ಯಾವುದೋ ಒಂದು ಸಿಕ್ತು, ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ ಪಾಕಿಸ್ತಾನ್ ಅಂತ. ಎ ಇಂಟಿಗ್ರೇಟೆಡ್ ಮಾಡೆಲ್ ಆಫ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕನ್ಸ್ಯೂಮರ್ ಆಟಿಟ್ಯೂಡ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ. ಇಲ್ಲಿ ನೋಡಿ, ಕನ್ಸ್ಯೂಮರ್ ಆಟಿಟ್ಯೂಡ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಇನ್ ನ್ಯೂಜಿಲೆಂಡ್ ಅಂತ. ಈ ಥರ ನಿಮಗೆ ಆರ್ಟಿಕಲ್ಗಳು ಸಿಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು ಅಂತ ಅಂದರೆ, ಇಂಥ ಆರ್ಟಿಕಲ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ PDF ಅಂತ ಇರುತ್ತಲ್ಲ, PDF ಅಂತಂದರೆ ಅವೆಲ್ಲ PDF ಅಲ್ಲಿ ಓಪನ್ ಆಗುತ್ತೆ ಅಂತ ಅರ್ಥ. ಸೊ ಓಪನ್ ಮಾಡಿದ್ರೆ ನಿಮಗೆ ಈ ಒಂದು ಆರ್ಟಿಕಲ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ಹೋಪ್ ನಿಮಗೆ ಈ PDF ಡಾಕ್ಯುಮೆಂಟು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆಗಿಲ್ಲ ಸರ್. ಓಕೆ, ಅಪ್ಲೋಡ್ ಆಗ್ತಾ ಇದೆ ಇನ್ನು. ಈ ಒಂದು PDF ಏನಾಗುತ್ತೆ ನಿಮಗೆ ಡಿಸ್ಪ್ಲೇ ಮಾಡುತ್ತೆ, ಅಥವಾ ನಿಮ್ಗೆ ಈ PDF ಡಾಕ್ಯುಮೆಂಟು ಕಾಣಿಸುತ್ತೆ. ಈ PDF ಏನಂದರೆ, ಯಾರೋ ಒಬ್ರು ವ್ಯಕ್ತಿ, ಯಾರೋ ಈಗ ಸೇ ಫಾರ್ ಎಕ್ಸಾಂಪಲ್ ಯಾರೋ ಎಂ ವಿದ್ಯಾ ಅಂಡ್ ಸೆಲ್ವಮಣಿ ಅಂತ ಯಾರೋ ಒಬ್ರು ಈ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಕನ್ಸ್ಯೂಮರ್ ಬಿಹೇವಿಯರ್ ಟುವರ್ಡ್ಸ್ ಆನ್ಲೈನ್ ಶಾಪಿಂಗ್ ಅಂತ. ನೀವೇನು ಮಾಡಬೇಕು ಅಂತ ಅಂದರೆ, ಇವ್ರು ಏನು ಬರೆದಿದ್ದಾರೆ ಇದನ್ನ ಸಮ್ಮರಿ ಟೈಪ್ ಏನು ಮಾಡಬೇಕು, ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಬರೀಬೇಕು. ಹೆಂಗೆ, ಎಂ ವಿದ್ಯಾ says in her article that consumer behavior is a complex and challenging field to analyze. The markets and preferences vary over a period of time. ಈ ಥರ ಒಂದು 4-5 ಲೈನ್ ಏನು ಮಾಡಬೇಕಾಗತ್ತೆ, ಇವ್ರ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ನೀವು ಸಮ್ಮರಿಯಾಗಿ ಏನು ಮಾಡಬೇಕಾಗತ್ತೆ, ನೀವು ಬರಿಬೇಕಾಗತ್ತೆ. ಇದನ್ನು ನಾವೇನಂತ ಕರಿತೀವಿ, ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕರಿತೀವಿ. ಸರ್ ಹಾಗಾದರೆ ಇಂಥವು ಎಷ್ಟು ಮಾಡಬೇಕು ಸರ್? ಎಷ್ಟು ಬೇಕಾದರೂ ಮಾಡ್ಬೋದು, ಬಟ್ ನಿಮ್ಮ ಒಂದು ಟೈಮ್ ಕನ್ಸ್ಟ್ರೈಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಅಟ್ಲೀಸ್ಟ್ ಒಂದು 8ರಿಂದ 10 ಆರ್ಟಿಕಲ್ನ ನೀವೇನು ಮಾಡಬೇಕಾಗತ್ತೆ, ಈ ಥರ ನೀವು ಡೌನ್ಲೋಡ್ ಮಾಡಿಕೊಂಡು ಓದಿ ಅದ್ರ ಸಮ್ಮರಿನ ನೀವೇನು ಮಾಡಬೇಕಾಗತ್ತೆ, ಎಲ್ಲಿ ನಿಮ್ಮ ವಾಟ್ ಯು ಕಾಲ್ಡ್ ಈ ರಿವ್ಯೂ ಆಫ್ ಲಿಟ್ರೇಚರ್ ಬೇಸ್ಡ್ ಆನ್ ಯುವರ್ ಟಾಪಿಕ್ ಅಂತ ಇರುತ್ತಲ್ಲ, ಅಲ್ಲಿ ಏನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಹೋಪ್ ನಾನು ಇವಾಗ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಬಂದು ಏನು ನೀವು ಚಾಪ್ಟರ್ 1 ಅಲ್ಲಿ ನೀವು ಬರೀಬೇಕಾಗಿರೋದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಯಾವ ಟಾಪಿಕ್ ತಗೊಂಡಿರ್ತೀರೋ ಆ ಟಾಪಿಕ್ ಮೇಲೆ. ಇದಾದ್ಮೇಲೆ ಬಂದು ಚಾಪ್ಟರ್ 2 ಅಂತ ಇರುತ್ತೆ, ಇದು ರಿಸರ್ಚ್ ಡಿಸೈನ್ ಅಂತ. ನೀವು ಯಾವ ಬೇಸಿಸ್ ಮೇಲೆ ನೀವು ರಿಸರ್ಚ್ ವರ್ಕ್ ಮಾಡಿದ್ದೀರಾ ಅನ್ನೋದನ್ನ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಹೇಳಬೇಕಾಗತ್ತೆ. ಇದಕ್ಕೆ ಬೇಕಾದ್ರೆ ನಾವು ಇನ್ನೊಂದಿನ ಸಪ್ರೇಟಾಗಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ರಿಸರ್ಚ್ ಡಿಸೈನ್ ಬಗ್ಗೆ, ಅಥವಾ ನಿಮ್ಮ ಗೈಡ್ಗಳು ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಒಂದು ಹಳೆ ಪ್ರಾಜೆಕ್ಟ್ ರಿಪೋರ್ಟ್ನ ರೆಫರ್ ಮಾಡಿ ಅವ್ರು ಹೆಂಗೆ ಬರೆದಿದ್ದಾರೆ ಈ ಚಾಪ್ಟರ್ 2ನ ಒಂದ್ಸಲಿ ನೋಡಿ. ಟೈಟಲ್ ಆಫ್ ದ ಸ್ಟಡಿ, ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್ ಅಂದ್ರೆ ಏನು, ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟಡಿ ಅಂದ್ರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ ಅಂದ್ರೆ ಏನು, ಸ್ಕೋಪ್ ಆಫ್ ದ ಸ್ಟಡಿ ಅಂದ್ರೆ ಏನು, ಟೂಲ್ಸ್ ಆಫ್ ಫಾರ್ ಡಾಟಾ ಕಲೆಕ್ಷನ್ ಅಂದ್ರೆ ಏನು, ಹೈಪೋಥಿಸ್ ಅಂದ್ರೆ ಏನು, ಸ್ಯಾಂಪಲ್ ಸೆಲೆಕ್ಷನ್ ಅಂದ್ರೆ ಏನು, ಲಿಮಿಟೇಷನ್ಸ್ ಆಫ್ ದ ಸ್ಟಡಿ, ಚಾಪ್ಟರ್ ಸ್ಕೀಮು. ಇದ್ರ ಬಗ್ಗೆ ಒಂದಿನ ಸಪ್ರೇಟ್ ಆಗಿ ಮಾತಾಡೋಣ, ಅಥವಾ ನಿಮ್ಮ ಗೈಡ್ಗಳು ಮಾತಾಡ್ತಾರೆ ಅದನ್ನ. ಅದಕ್ಕಿಂತ ಮುಂಚೆ ನಿಮ್ಮ ಸೀನಿಯರ್ ಪ್ರಾಜೆಕ್ಟ್ನ ಒಂದ್ಸಲಿ ಓದಿರಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಾನು ಏನು ಬರೀಬೇಕು ಅದರಲ್ಲಿ ಅಂತ. ಇದು ಚಾಪ್ಟರ್ 2 ಆಯಿತು. ನೆಕ್ಸ್ಟ್ ಚಾಪ್ಟರ್ 3 ಬಂದು ಕಂಪನಿ ಪ್ರೊಫೈಲು. ಇಲ್ಲಿ ನೀವು ಯಾವ ಕಂಪ್ನಿ ತಗೊಂಡಿರ್ತೀರಾ, ಈಗ ಫಾರ್ ಎಕ್ಸಾಂಪಲ್ ನಾನು ಆನ್ಲೈನ್ ಶಾಪಿಂಗ್ ಬಂದು ನಾನು ಅಮೆಝಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಅಮೆಝಾನ್ ಬಗ್ಗೆ ನೀವೇನು ಮಾಡಿ ಡೀಟೇಲ್ ಕೊಡಬೇಕು. ಇವತ್ತು ಫ್ಲಿಪ್ಕಾರ್ಟ್ ಬಗ್ಗೆ ತಗೊಂಡಿದ್ದೀವಿ ಅಂದರೆ ಫ್ಲಿಪ್ಕಾರ್ಟ್ ಬಗ್ಗೆ ಡೀಟೇಲ್ ಆಗಿ ಕೊಡಿ, ಅಷ್ಟೇ ಸಿಂಪಲ್ಲು. ಇದಾದ್ಮೇಲೆ ಬಂದು ಚಾಪ್ಟರ್ 4 ಡಾಟಾ ಅನಾಲಿಸಿಸು. ಯಾವಾಗಲೂ ನಿಮ್ಮ ಚಾಪ್ಟರಲ್ಲಿ ಆಬ್ಜೆಕ್ಟಿವ್ಸ್ ಏನು ಹಾಕಿರ್ತೀರಾ, ನೀವು ಏನದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅನ್ಕೊಂತೀರೋ ಅದ್ರ ಬಗ್ಗೆ ನೀವೇನು ಮಾಡಬೇಕು, ಇಲ್ಲಿ ಡೀಟೇಲ್ ಆಗಿ ತೋರಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಯಾರಾದರೂ ಒಬ್ರನ್ನ ಈಗ ಫಾರ್ ಎಕ್ಸಾಂಪಲ್ ಐಶ್ವರ್ಯ ಮಾತಾಡಿ. ಹೇಳಿ ಸರ್. ಓಕೆ, ಇವಾಗ ನಾನು ನಿಮಗೆ ಕನ್ಸ್ಯೂಮರ್ ಬಿಹೇವಿಯರ್ನ ಸ್ಟಡಿ ಮಾಡಿ ಆನ್ಲೈನ್ ಶಾಪಿಂಗ್ ಮುಖಾಂತರ ಅಂತ ಅಂದ್ರೆ ನೀವು ಏನ್ ಸ್ಟಡಿ ಮಾಡ್ತೀರಾ ಹೇಳಿ ನೋಡೋಣ. ಸರ್ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊತೀನಿ. ಏನ್ ತಿಳ್ಕೊಳ್ತೀರಾ? ಇವಾಗ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಹೆಂಗ್ ಸ್ಟಡಿ ಮಾಡ್ತೀರಾ ಹೇಳಿ? ಗೂಗಲ್ ಅಲ್ಲಿ ಫಸ್ಟ್ ಸರ್ಚ್ ಮಾಡ್ತೀನಿ ಸರ್. ಈಗ ಆನ್ಲೈನ್ ಶಾಪಿಂಗ್ ಅಂದ್ರೆ ಯಾವುದು? ಈಗ ಅಮೆಝಾನ್ ಅಲ್ಲಿ, ಅಮೆಝಾನ್ ಅಲ್ಲಿ ಕಂಪನಿಯವರು, ಅಮೆಝಾನ್ ಕಂಪ್ನಿಲಿ ಜನ ಪರ್ಚೇಸ್ ಮಾಡಬೇಕಾದಾಗ ಅವ್ರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ನೀವು ಚೆಕ್ ಮಾಡ್ಬೇಕು. ಇವಾಗ ಏನ್ ಮಾಡ್ತೀರಾ ಅದಕ್ಕೆ ನೀವು, ಕನ್ಸ್ಯೂಮರ್ ಬಿಹೇವಿಯರ್ ಯಾವ ರೀತಿ ಚೇಂಜಸ್ ಆಗುತ್ತೆ. ಇವಾಗ ನಿಮ್ಮ ಹಳ್ಳಿಗಳಲ್ಲೇ ನೀವು ಸರ್ಚ್ ಮಾಡಿದ್ರೆ ಎಷ್ಟು ಜನ ಆನ್ಲೈನ್ ಶಾಪಿಂಗ್ ನ ಯೂಸ್ ಮಾಡ್ತಿದ್ದಾರೆ?
ಹ್ಮ್ ಕಡಿಮೆ, ಬಿಕಾಸ್ ರೂರಲ್ ಏರಿಯಾದಲ್ಲಿ ಅಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ ಮತ್ತೆ ತುಂಬಾ ಕಡಿಮೆ ಯೂಸ್ ಮಾಡೋರು. ಅದೇ ನೀವು ಸಿಟಿಗೆ ಬಂದಾಗ ಏನಾಗುತ್ತೆ, ಸೊ ಯೂಸೇಜ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ತರ ನೀವೇನ್ ಮಾಡ್ಬೇಕಾಗತ್ತೆ, ಸ್ಟಡಿ ಮಾಡ್ಬೇಕಾಗತ್ತೆ. ಸರ್ ಹೆಂಗ್ ಸ್ಟಡಿ ಮಾಡ್ಬೇಕು ಈ ಒಂದು ಎಕ್ಸಾಂಪಲ್ ಅಲ್ಲಿ ಅಂತ ಅಂದ್ರೆ, ನಿಮ್ಗೆ ನಾನು ಗೂಗಲ್ ಫಾರ್ಮ್ ಅಲ್ಲಿ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೆ ಗೊತ್ತಾ? ಸರ್ ಆ ತರ ನೀವೇನ್ ಮಾಡ್ಬೇಕಾಗತ್ತೆ, ಗೂಗಲ್ ಫಾರ್ಮ್ ಅಲ್ಲಿ ನೀವು ಕ್ವಶನ್ ನ ರೆಡಿ ಮಾಡ್ಬಿಟ್ಟು ಅದನ್ನ ಜನಗಳಿಗೆಲ್ಲ ಹಂಚಿ ಅವ್ರ ಕಡೆಯಿಂದ ನೀವು ಫೀಡ್ಬ್ಯಾಕ್ ತಗೊಂಡು ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಈ ಚಾಪ್ಟರ್ ನಂಬರ್ 4 ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ತೋರಿಸ್ಬೇಕಾಗತ್ತೆ. ಇವತ್ತು ಯಾರೋ ಸರ್ ಟಾಪಿಕ್ ಬಂದು ಸೇ ಫಾರ್ ಎಕ್ಸಾಂಪಲ್ CSR ಆಕ್ಟಿವಿಟೀಸ್ ಒಂದು ವಿಪ್ರೋ ಕಂಪ್ನಿಲಿ ಹೆಂಗ್ ನಡೀತಾ ಇದೆ ಅಂತ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ವಿಪ್ರೋ ಕಂಪ್ನಿಯ ಆನ್ಯುವಲ್ ರಿಪೋರ್ಟ್ ನ ಚೆಕ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ CSR ಆಕ್ಟಿವಿಟೀಸ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಚಾಪ್ಟರ್ 4 ಅಲ್ಲಿ ಏನ್ ಮಾಡ್ತೀರಾ, CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟಿವಿಟೀಸ್ ಏನೇನು ಮಾಡ್ತಾ ಇದ್ದಾರೆ ಅಂತ ಈ ಒಂದು ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ವಿಪ್ರೋ ಕಂಪ್ನಿ ಒಂದು 5 ವರ್ಷದ ಡಾಟಾ ತಗೊಂಡು 5 ವರ್ಷದ ಏನ್ ಮಾಡ್ತೀರಾ ಅನಲೈಸ್ ಮಾಡಿ ಇಲ್ಲಿ ಬರೀತೀರಾ. ನಾವು ಈ ಕೆಲಸ ಮಾಡೋದನ್ನ ನಾವ್ ಏನಂತ ಕರಿತೀವಿ, ಚಾಪ್ಟರ್ 4 ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ಮಾತಾಡಿದ್ದು. ಓಕೆ ಸರ್. ಇದಾದ್ಮೇಲೆ ಚಾಪ್ಟರ್ 5 ಬಂದ್ ಏನ್ ಬರುತ್ತೆ, ಫೈಂಡಿಂಗ್ಸ್, ಕನ್ಕ್ಲೂಷನ್ ಅಂಡ್ ಸಜೆಷನ್ ಅಂತ ಬರುತ್ತೆ. ಅಂದ್ರೆ ಅರ್ಥ, ನೀವೇನ್ ಚಾಪ್ಟರ್ ನಂಬರ್ 4 ಅಲ್ಲಿ ಡಾಟಾ ಅನಾಲಿಸಿಸ್ ಮಾಡ್ತೀರಾ ಅದ್ರಲ್ಲಿ ಏನೇನ್ ನಿಮ್ಗೆ ಗೊತ್ತಾಗಿದೆ ಅದನ್ನ ನೀವೇನ್ ಮಾಡ್ಬೇಕು, ಫೈಂಡಿಂಗ್ ಅಲ್ಲಿ ಹಾಕ್ಬೇಕು. ಅದಾದ್ಮೇಲೆ ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ನ ನೀವೇನ್ ಮಾಡ್ಬೇಕಾಗತ್ತೆ, ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ನಿಮ್ಗೆ ಏನಾದ್ರೂ ಸಜೆಷನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಸೊ ಸಜೆಷನ್ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಐಶ್ವರ್ಯಂಗ್ ಕೇಳ್ತೀನಿ, ಐಶ್ವರ್ಯ ನೀನ್ ಇವಾಗ ಡಾಟಾ ಅನಾಲಿಸಿಸ್ ಅಂತ ನೀವೇನ್ ಮಾಡಿದ್ರೆ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಜನರ ಅವೇರ್ನೆಸ್ ಹೆಂಗಿದೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಅಂತ ನಿಮ್ ಊರಲ್ಲಿ ಸ್ಟಡಿ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಆಯ್ತಾ? ಸ್ಟಡಿ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಏನಂತ, ನಮ್ಮ ಊರಲ್ಲಿ ಟೋಟಲಿ 300 ಮನೆಗಳಿದಾವೆ. 300 ಮನೆಗಳಲ್ಲಿ ಕೇವಲ ಒಂದು 15-20 ಮನೆಗಳಲ್ಲಿ ಮಾತ್ರ ಈ ಆನ್ಲೈನ್ ಶಾಪಿಂಗ್ ಬಗ್ಗೆ ಜನಕ್ಕೆ ಗೊತ್ತಿದೆ ಅಂತ ನಿಮ್ಗೆ ರಿಸಲ್ಟ್ ಬಂತು. ನೀವು ಸಜೆಷನ್ ಏನ್ ಕೊಡ್ತೀರಾ ಇದಕ್ಕೆ ಹೇಳಿ? ಆನ್ಲೈನ್ ಶಾಪಿಂಗ್ ಮಾಡಿ ಅಂತ ಹೇಳ್ಬೋದು. ಈಸಿ ಇರುತ್ತೆ, ಟ್ರಾನ್ಸಾಕ್ಷನ್ ಎಲ್ಲ ಈಸಿ ಇರುತ್ತೆ. ಅಂದ್ರೆ ಬೇರೆ ಕಡೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಮತ್ತೆ ಡಿಸ್ಕೌಂಟ್ ಇರುತ್ತೆ. ಈಗ ಸಿಂಪಲ್ ಆಗಿ ಒಂದು ಆಡ್ ಮಾಡ್ಬೋದು. ಏನಂತ ನೋಡಿ, ಕೊರೋನಾ ಟೈಮಲ್ಲಿ ನೀವು ಎಲ್ಲಾ ಕಡೆ ಹೋಗಿ ನೀವು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನೀವೇನ್ ಮಾಡಿ, ಆನ್ಲೈನ್ ಶಾಪಿಂಗ್ ನ ಮಾಡ್ಬೋದು. ಯಾಕಂದ್ರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರುತ್ತೆ, ಸೊ ಆನ್ಲೈನ್ ಆಪ್ ಇರುತ್ತೆ. ಸೊ ಆಪ್ ಓಪನ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಪೇ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತೆ ಈ ಒಂದು ಇರೋ ಪೆಂಡಮಿಕ್ ಅಲ್ಲಿ ನಿಮ್ಗೆ ಈ ಕೊರೋನಾ ವೈರಸ್ ಅಂತ ಇರೋದ್ರಲ್ಲಿ ನಿಮ್ಗೆ ಸೊ ಜನಗಳ ಜೊತೆ ಬೆರೆಯೋದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಸೇಫ್ ಆಗಿರ್ಬೋದು. ಈ ತರ ನೀವೇನ್ ಮಾಡ್ಬೋದು, ಸಜೆಷನ್ ಕೊಡಬಹುದು. ಈ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಚಾಪ್ಟರ್ 5 ನಲ್ಲಿ ನೀವೇನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬೇಕಾಗತ್ತೆ. ಈ ತರ ಚಾಪ್ಟರ್ 1 ಇಂದ ಚಾಪ್ಟರ್ 5 ತನಕ ನೀವೇನ್ ಮಾಡ್ತಿರೋ ಅಲ್ಲಿ ಮಾಡಿದ ತಕ್ಷಣ ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ಕೆಲಸ ಮುಗ್ದಂಗೆ. ಇದಾದ್ಮೇಲೆ ನೀವು ಈ ಪ್ರಾಜೆಕ್ಟ್ ನ ಮಾಡ್ಬೇಕು ಅಂದಾಗ ಯಾವ್ಯಾವ ಬುಕ್ ರೆಫರ್ ಮಾಡಿದ್ರಿ, ಯಾವ್ಯಾವ ಜರ್ನಲ್ ರೆಫರ್ ಮಾಡಿದ್ರಿ, ಯಾವ್ಯಾವ ಆರ್ಟಿಕಲ್ ನೀವು ರೆಫರ್ ಮಾಡಿದೀರಾ, ಮತ್ತೆ ಯಾವ್ಯಾವ ಆನ್ಲೈನ್ ಲಿಂಕ್ಗಳನ್ನ ಯೂಸ್ ಮಾಡಿದೀರಾ, ಇದನ್ನೆಲ್ಲಾನು ಏನ್ ಮಾಡ್ಬೇಕಾಗತ್ತೆ, ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಅನೆಕ್ಸ್ಚರ್ ಅಂತ ಬರುತ್ತೆ. ನಾನು ಅವಾಗ್ಲೇ ಹೇಳಿದೆ, ಐಶ್ವರ್ಯ ಇವಾಗ ಏನ್ ಮಾಡಿದ್ರು, ಕ್ವಶನ್ ಪ್ರಿಪೇರ್ ಮಾಡಿದ್ರು. ನಾವು ಕ್ವಶನ್ ಪ್ರಿಪೇರ್ ಮಾಡಿದ್ದಾರೆ ಅಂತ ಅಂದ್ರೆ ಈಗ ಕ್ವಶನ್ ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ತೋರಿಸ್ಬೇಕಾಗತ್ತೆ. ಹೆಂಗೆ ಕ್ವಶನ್ ಪ್ರಿಪೇರ್ ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಮಾಡಿದಾಗ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ಕೆಲಸ ಮುಗ್ದಂಗ ಆಗತ್ತೆ. ಸೊ ಇಲ್ಲಿ ಏನು ಅಂತ ಅಂದ್ರೆ, ನಿಮ್ಮ ಸ್ಟಾರ್ಟಿಂಗ್ ಫ್ರಮ್ ಕವರಿಂಗ್ ಸ್ಟಾರ್ಟಿಂಗ್ ಪೇಜಸ್ ಇಂದ ಹಿಡಿದು ಇಲ್ಲಿ ತನಕ ನೀವೇನು ಕರೆಕ್ಟಾಗಿ ನೀವೇನು ಟಾಪಿಕ್ ತಗೊಳ್ತೀವಿ ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಡಿದಾಗ ಸೊ ನಿಮ್ಮ ಓವರ್ ಆಲ್ ಪ್ರಾಜೆಕ್ಟ್ ವರ್ಕ್ ಮುಗ್ದಂಗೆ ಲೆಕ್ಕ. ಸರ್ ಹಾಗಿದ್ರೆ ಪ್ರಾಜೆಕ್ಟ್ ವರ್ಕ್ ಎಷ್ಟಿರಬೇಕು ಸರ್, ಟೋಟಲ್ ನಂಬರ್ ಆಫ್ ಪೇಜಸ್? ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಾಜೆಕ್ಟ್ ವರ್ಕ್. ಕೆಲವ್ರದ್ದು ಪ್ರಾಜೆಕ್ಟು ಒಂದು 60 ಪೇಜು 50 ಪೇಜಲ್ಲಿ ಮುಗಿಯುತ್ತೆ, ಕೆಲವ್ರದ್ದು 80 ಪೇಜ್ ತಗೊಳುತ್ತೆ, ಕೆಲವ್ರು 110 ಪೇಜು 120 ಪೇಜು. ಡಿಪೆಂಡ್ಸ್ ಅಪಾನ್ ನೀವು ಯಾವ ಟಾಪಿಕ್ನ ತಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಇನ್ಫಾರ್ಮೇಶನ್ ಅದಕ್ಕೆ ಹಾಕ್ತೀರಾ ಅಂತ. ನೀವು ಪ್ರಾಜೆಕ್ಟ್ನ ಮಾಡಬೇಕಾದಾಗ ಒಂದು ಪ್ರಾಜೆಕ್ಟ್ನ ಸೇಮ್ ಟಾಪಿಕ್ನ ನೀವು 50 ಪೇಜ್ಗೂ ಮಾಡ್ಬೋದು, 150 ಪೇಜ್ಗೂ ಮಾಡ್ಬೋದು. ಇಟ್ ಡಿಪೆಂಡ್ಸ್ ನೀವು ಯಾವ ರೀತಿ ಇನ್ಫಾರ್ಮೇಶನ್ ಅದ್ರೊಳಗಡೆ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಎಷ್ಟು ನಂಬರ್ ಆಫ್ ಪೇಜಸ್ನ ನೀವು ಫಿಲ್ ಮಾಡ್ತೀರಾ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಅಂತ. ಸೊ ಅದರಿಂದ ಪ್ರಾಜೆಕ್ಟ್ ರಿಪೋರ್ಟ್ನ ಬರೆಯೋದಕ್ಕೆ ಇಷ್ಟೇ ನಂಬರ್ ಆಫ್ ಪೇಜಸ್ನ ನೀವು ಇಟ್ಕೊಳ್ಬೇಕು ಅಂತ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಸೊ ಹಾಗಾದ್ರೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಸರ್ ಎಲ್ಲೆಲ್ಲಿ ಹೋಗಬೇಕು?
ಒಂದು ಈಗಿರೋ ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ವರ್ಕ್ನ ಕಂಪನಿಗೆ ಹೋಗಿ ಮಾಡೋದು ಅನ್ನೋದು ಸ್ವಲ್ಪ ರಿಸ್ಕಿ ಕೆಲಸ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀವಿ, ಬಿಕಾಸ್ ನಮ್ಗೆ ಯೂನಿವರ್ಸಿಟಿಯಿಂದ ಏನು ಬಂದಿಲ್ಲ ಮಾಹಿತಿ ಇದ್ರ ಬಗ್ಗೆ. ನಿಮಗೆ ಕಂಪ್ನಿಗಳು ಹೋಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾ ಅಥವಾ ನಿಮಗೆ ಆನ್ಲೈನಲ್ಲೇ ನೀವು ಮಾಡಬೇಕಾ ಅನ್ನೋದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ಅದು ಬಂದಾಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ನಿಮ್ಮ ಓವರಾಲ್ ಪ್ರಾಜೆಕ್ಟ್ ರಿಪೋರ್ಟನ್ನ ಮಾಡಬೇಕು ಅಂತ. ಈ ಆನ್ಲೈನ್ ಶಾಪಿಂಗು ಅಥವಾ ಲೈಕ್ ಆನ್ಲೈನಿಂದ ತಗೊಳ್ಳೋ ಫ್ರೀಲೈನ್ಸ್ ಅಂತ ನಾವು ಕರಿತೀವಿ, ಅದಕ್ಕೆಲ್ಲ ನಿಮಗೆ ಅವಶ್ಯಕತೆ ಇರಲ್ಲ, ಏನು ನಿಮಗೆ ಕಂಪನಿಗೆ ಹೋಗಿ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಈಗ ಎಂಪ್ಲಾಯಿ ಆಟಿಟ್ಯೂಡ್ ಟುವರ್ಡ್ಸ್ ಮಂಡ್ಯ ಶುಗರ್ ಕಂಪನಿ ಅಂತ ಏನಾದರೂ ಹೇಳಿದಾಗ, ನೀನು ಮಂಡ್ಯ ಶುಗರ್ ಕಂಪ್ನಿಗೆ ಹೋಗ್ಬಿಟ್ಟೇ ನೀವೇನು ಮಾಡಬೇಕಾಗತ್ತೆ, ಎಂಪ್ಲಾಯೀಸ್ ಬಿಹೇವಿಯರ್ ಚೆಕ್ ಮಾಡಬೇಕಾಗತ್ತೆ. ಅಥವಾ ಅಲ್ಲಿ ಪ್ರೊಡಕ್ಷನ್ ಪ್ರೋಸೆಸ್ ತಿಳ್ಕೊಳ್ಬೇಕು ಅಂತ ಅಂದರೆ ನೀವು ಅಲ್ಲಿಗೆ ಹೋಗಿನೇ ನೀವೇನು ಮಾಡಬೇಕಾಗತ್ತೆ, ಪ್ರೊಡಕ್ಷನ್ ಪ್ರೋಸೆಸ್ ತಿಳ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ನಿಮಗೆ ಈ ಸಲ ಈಗಿರೋ ಪೆಂಡಮಿಕ್ ಸಿಚುವೇಶನ್ ನಿಮಗೆ ಆ ರೀತಿ ಒಂದು ರಿಸ್ಕನ್ನ ಕೊಡೋದಿಲ್ಲ. ಬಟ್ ನೋಡೋಣ, ಅದಕ್ಕೆ ನಾವು ಯೂನಿವರ್ಸಿಟಿಯವ್ರು ಏನು ಹೇಳ್ತಾರೆ ಕೇಳಿಬಿಟ್ಟು ಫರ್ದರ್ ನಿಮಗೆ ಮಾತಾಡ್ತಾ ಹೋಗ್ತೀವಿ. ಬಟ್ ಮೀನ್ ವೈಲ್ ನೀವೇನು ಮಾಡಿರಿ ಅಂತ ಅಂದರೆ, ನಿಮ್ಮ ಓವರಾಲ್ ಪ್ರಾಜೆಕ್ಟ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ಅಂತ ನೀವು ನಿಮ್ಮ ಒಂದು ಸೀನಿಯರ್ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು ಅಥವಾ ನಾನು ಕಳಿಸಿರೋಂಥ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು, ಇದನ್ನು ನೀವು ರೆಫರ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೆಂಗೆ ಮಾಡಬೇಕು ಅಂತ. ಸೊ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ರೆ, ಸೊ ಮೀನ್ ವೈಲ್ ನೀವೇನು ಮಾಡ್ಬೋದು, ಆಟೋಮೆಟಿಕ್ ಆಗಿ ಅದ್ರ ಪ್ರಕಾರ ನೀವೇನು ಮಾಡ್ತಾ ಹೋಗ್ಬೋದು, ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡ್ತಾ ಹೋಗ್ಬೋದು. ಹೋಪ್ ನಾನು ಇಷ್ಟೋ ತನಕ ಮಾತಾಡಿದ್ದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಇನ್ನು 1 ನಿಮಿಷ ಟೈಮ್ ಇದೆ, ಆ 1 ನಿಮಿಷದಲ್ಲಿ ಕೇಳಿಬಿಡಿ, ಅದಾದಮೇಲೆ ಮತ್ತೆ ರೀಜಾಯ್ನ್ ಆಗೋಣ. ಸೊ ಹಾಗಿದ್ರೆ ನಿಮ್ಗೇನು ಡೌಟ್ಸ್ ಇಲ್ಲ, ಎಲ್ಲ ತಿಳ್ಕೊಂಡ್ರಿ ಅನ್ನಂಗೆ ಆಯಿತು. ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ಎಲ್ಲರಿಗೂ? ಎಸ್ ಸರ್, ಕೇಳಿಸ್ತಾ ಇದೆ. ಓಕೆ, ಫೈನ್. ಸೊ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದರೆ, ಸೊ ನಿಮ್ಮ ಮೀಟಿಂಗ್ ಇವಾಗ ಎಂಡ್ ಆಗುತ್ತೆ. ಸೊ